ಹಾಯ್, ನಾನು ನಿಮ್ಮ ಲಕ್ಷ್ಮಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋದಲ್ಲಿ ನಾನು ಕಿಚನ್ ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಲ ಕೇಳ್ತಾಯಿದ್ದೀನಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಡಿ. ನಿಮ್ಗೆ ಯೂಸ್ ಆಗೋವಂಥ ವೀಡಿಯೋನೇ ಆಗಿರುತ್ತೆ, ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಇವಾಗ ತೋರಿಸ್ತಾ ಇರೋದು ಅಡುಗೆ ಮನೆ ಗ್ಯಾಸ್ದು ಬರ್ನಲ್ಲಿರುತ್ತಲ್ಲ, ಅದನ್ನು ಒಂದು ಅಡುಗೆ ಮಾಡ್ತಾ ಕಪ್ಪಗಾಗಿರುತ್ತೆ. ಅದು ಸ್ವಲ್ಪ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಫಸ್ಟು ಬಿಸಿನೀರು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರು ಕಾಯಿಸ್ಕೊಂಡ್ಮೇಲೆ ನಾನು ಆಗಲೇ ಹಾಕಿದೆ, ಇನ್ನೊಂದು ಉರಿತಿತ್ತಲ್ವ, ಗ್ಯಾಸ್ ಉರಿತಿತ್ತು, ತೆಗೆದುಬಿಟ್ಟು ಆಮೇಲೆ ನೀರು ಚೆನ್ನಾಗಿ ಮಳ್ಳಗೆ ಕೆಳಗಡೆ ಇಟ್ಮೇಲೆ ಹಾಕಿದ್ದೀನಿ. ಇದಕ್ಕೆ ಬೇಕಿಂಗ್ ಸೋಡಾ ಹಾಕಿದ್ದೀನಿ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿದ್ದೀನಿ ಮತ್ತು ವಿನೆಗರ್ ಇದ್ದರೆ ಹಾಕಬೇಕು ಫ್ರೆಂಡ್ಸ್. ವಿನೆಗರ್ ಇಲ್ಲ ಅಂದರೆ ಒಂದು ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅದನ್ನೇ ಹಾಕಿದ್ರೂ ಪರವಾಗಿಲ್ಲ. ನೋಡಿ, ಹಾಕಿದ ತಕ್ಷಣ ಯಾವ ಥರ ಅದು ಗ್ಯಾಸ್ ಥರ ಇದು ಬರ್ತೈತೆ, ಮತ್ತು ಆ ಟೈಮಲ್ಲಿ ಅದು ಗಲೀಜಿರೋದೆಲ್ಲ ಬಿಡ್ತಾ ಬರುತ್ತೆ. ಎಷ್ಟು ಗಲೀಜಿದೆ ಅಷ್ಟು ಕ್ಲೀನ್ ಆಗ್ತಾ ಬರ್ತಾ ಇರುತ್ತೆ. ನೀವೇ ನೋಡ್ಬೋದು ಯಾವ ರೀತಿ ಇದೆ ಅಂತ. ಈಗ ಒಂದು ಹಲ್ಲುಜ್ಜೋ ಬ್ರಷಲ್ಲಿ ಕ್ಲೀನಾಗಿ ಬ್ರಷ್ ಮಾಡಿಕೊಂಡ್ರೆ ಈಗ ಇದನ್ನು ಒಂದು 10-15 ನಿಮಿಷ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಬಿಸಿನೀರಲ್ಲಿ. ಆಮೇಲೆ ಹಲ್ಲುಜ್ಜೋ ಬ್ರಷಲ್ಲಿ ಬ್ರಷ್ ಮಾಡಿಕೊಂಡ್ರೆ ಆಯಿತು. ನಾನು ಆಗಲೇ ಒಂದು ನಿಂಬೆಹಣ್ಣು ಕಟ್ ಮಾಡ್ಕೊಂಡಿದ್ದೆ, ಅದೇ ನಿಂಬೆಹಣ್ಣನ್ನೇ ಅದರೊಳಗಡೆ ಹಾಕಿದ್ದೆ. ನೋಡಿ, ಇವಾಗ ಬ್ರಷ್ ಮಾಡ್ತಾಯಿದ್ದೀನಿ. ನೋಡಿ, ಅಷ್ಟಕ್ಕೆ ಆಗಲೇ ನೀರಿನ ಕಲರ್ ಶೇಡ್ ಆಗ್ತಾ ಬರ್ತಾ ಇದೆ. ಅದರಲ್ಲಿರೋ ಗಲೀಜೆಲ್ಲ ಬಿಡ್ತಾ ಇರುತ್ತೆ. ಇದನ್ನು ನಾವು ಇವಾಗ ಚೆಂದಾಗಿ ಹಲ್ಲುಜ್ಜೋ ಬ್ರಷಲ್ಲಿ ನಾನು ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನಾಗಿ ಬ್ರಷ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕಲರ್ ಆಲೆ ಇಷ್ಟಕ್ಕೇ ನೋಡಿ, ಬರೀ ನೀರಲ್ಲಿ ಹಾಕಿದ್ಕೇ ಕಲರ್ ಶೇಡ್ ಆಯಿತು. ಅದು ನೀಟಾಗಿ ಕಲರ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಅದರಲ್ಲಿ ಇದು ನಮ್ಮದಂತೂ ಇದ್ದಿದ್ದು ಎಷ್ಟು ವರ್ಷದ ಹಳೇದು ಅಂತೀರಾ, ಅಷ್ಟು ವರ್ಷದ ಹಳೇದು. ನಾನು ಇನ್ನೊಂದು ಸ್ಟವ್ ಇದು ಮಾಡ್ತಿದ್ದೆ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಸಾಕು, ಇಷ್ಟಾದರೂ ಸಾಕು ಫ್ರೆಂಡ್ಸ್. ಯಾಕಂದರೆ ಹಾಲು ಉಕ್ಕಿರುತ್ತೆ, ಅದು ಜೋರಾಗಿ ಉರಿತಿರೋದಿಲ್ಲ. ಅಂಥ ಟೈಮಲ್ಲಿ ಈ ಥರ ಒಂದೊಂದು ಸಲ ಆಗಾಗ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇವಾಗ ನೆಕ್ಸ್ಟು ನಾನು ಹಂಚು ಕ್ಲೀನ್ ಮಾಡ್ತಾಯಿದ್ದೀನಿ. ಹಂಚನ್ನು ಕ್ಲೀನ್ ಮಾಡೋದಕ್ಕೆ ಹಂಚು ಸ್ವಲ್ಪ ಬಿಸಿ ಮಾಡಿಕೊಂಡು ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಹಾಕಿಬಿಟ್ಟು, ವಿನೆಗರ್ ಆದರೂ ಹಾಕ್ಕೊಳ್ಳಿ, ಇಲ್ವಾ ನಿಂಬೆ ಹುಳಿ ಆದರೂ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ, ಅದೇ ಗ್ಯಾಸ್ ಮೇಲೆ ಉರಿತಿದ್ದಾಗಲೇ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ಪೂನಲ್ಲಿ ಇದು ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಅದೇ ನೋಡಿ, ಇವಾಗ ನಾನು ನಿಂಬೆಹಣ್ಣು ಹಾಕಿದೆ, ವಿನೆಗರ್ ಹಾಕಿದೆ, ಹೆಂಗೆ ಇದಾಗ್ತಾಯಿದೆ ಅದೆಲ್ಲ ಗಲೀಜೆಲ್ಲ ಬಿಡ್ತಾ ಇರುತ್ತೆ. ಹಂಚಲ್ಲಿ ನಾವು ಯಾವಾಗಲೂ ರೊಟ್ಟಿ ಮಾಡ್ತಾನೆ ಇರ್ತೀವಿ, ದೋಸೆ ಉಜ್ತಾನೆ ಇರ್ತೀವಿ. ನೋಡಿ, ಇಷ್ಟಕ್ಕೆ ಇಷ್ಟು ಚೆನ್ನಾಗಿ ಕ್ಲೀನಾಗಿ ಬಂತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಸಿಂಪಲಾಗಿ ನಾವು ಕಿಚನಲ್ಲಿ ಏನು ಈ ಥರ ಎಲ್ಲ ಸಣ್ಣ ಪುಟ್ಟದ್ದು ನಾವು ಮಾಡ್ಕೊಬೋದು. ಅದಲ್ಲದೆ ಕೆಲವೊಂದು ಅಂದರೆ ಇವತ್ತು ಮೀನು ಸಾಂಬಾರು ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಅಥವಾ ಮೀನು ಸಾಂಬಾರು ಮಾಡಿದಾಗ ಯಾವಾಗಲೇ ಆದರೂ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಗೆ ಹುಣಸೆ ಹುಳಿ ಆದರೂ ಸರಿ, ಇಲ್ಲ ಅಂದರೆ ನಿಂಬೆಹಣ್ಣು ಹಾಕಿ ಪಾತ್ರೆ ತೊಳೆಯೋದ್ರಿಂದ ಆ ಸ್ಮೆಲ್ ಹೋಗುತ್ತೆ. ವಾಟ್ರ್ ಬಾಟ್ಲು ಅಷ್ಟೇ, ಸ್ವಲ್ಪ ಸ್ಮೆಲ್ ಇದ್ದಾಗ ನಿಂಬೆಹಣ್ಣು ಹಾಕಿ ಬಾಟಲ್ ತೊಳೆಯೋದ್ರಿಂದ ಆ ಸ್ಮೆಲ್ ಕೂಡ ಹೋಗುತ್ತೆ ಫ್ರೆಂಡ್ಸ್. ಅದರಲ್ಲೂ ಮೀನಿನ ಪಾತ್ರೆಗಳಂದರೆ ಮೀನು ಸಾಂಬಾರೇ ಆಗಲಿ, ಊಟ ಮಾಡಿರೋದೇ ಆಗಲಿ, ತಟ್ಟೆಗಳು ಅದು ತೊಳೆದ್ರು ಅಷ್ಟೇ. ಮತ್ತು ಕೆಲವೊಂದು ಸಲ ನಮ್ಮ ಬಟ್ಟೆ ಕೂಡ ಸ್ಮೆಲ್ ಇರುತ್ತೆ, ಅದಕ್ಕೊಂದು ನಿಂಬೆಹಣ್ಣು ಕಟ್ ಮಾಡಿ ಹಾಕಿದ್ರೆ ಬಟ್ಟೆ ನೆನೆಸುವಾಗ ಹೋಗುತ್ತೆ ಫ್ರೆಂಡ್ಸ್, ಆ ಸ್ಮೆಲ್ ಇರೋಲ್ಲ. ನೋಡಿ, ಚಾಕು ಮಂಡ ಇದೆ ಸ್ವಲ್ಪ, ಅಂದರೆ ಹೊಸ ಚಾಕುನೇ ಆದ್ರೂ ಜಾಸ್ತಿ ಉಪಯೋಗಿಸ್ತಾ ಸ್ವಲ್ಪ ಶಾರ್ಪ್ ಕಮ್ಮಿ ಆಗಿದೆ. ಇದನ್ನು ನಾನಿವಾಗ ಹರ ಅಂತ ಹೇಳ್ತಾರೆ, ಇದರಲ್ಲಿ ಹರ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಇದನ್ನಾದರೂ ನಿಮ್ಮ ಮನೆಯಲ್ಲಿ ಹರ ಇದ್ದರೆ ಹರ ತೊಗೊಂಡಾದರೂ ಮಾಡ್ಕೊಬೋದು. ಅದು ಇಲ್ಲ ಅಂದರೆ ಒಂದು ನೋಡಿ, ಮಡಕೆ ಇತ್ತು, ನಮ್ಮ ಮಡಕೆಯಲ್ಲಿ ಈ ಥರ ಒಂದು 5 ನಿಮಿಷ ಹಿಂಗೆ ಮಾಡಿಬಿಟ್ರೆ ಸಾಕು ಫ್ರೆಂಡ್ಸ್. ಫುಲ್ಲು ಶಾರ್ಪ್ ಆಗಿರುತ್ತೆ. ಆವಾಗಲೇ ನಾನು ಕೈ ಇದು ಮಾಡಿದ್ದಕ್ಕೆ ಇದಾಗ್ತಾ ಇರಲಿಲ್ಲ ನೋಡಿ, ಇವಾಗ ಅಷ್ಟು ಚೆನ್ನಾಗಿ ಶಾರ್ಪ್ ಆಗುತ್ತೆ. ಒಂದು 5 ನಿಮಿಷ ಈ ಥರ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಫುಲ್ಲು ಶಾರ್ಪ್ ಆಗಿರುತ್ತೆ. ನಮ್ಮ ಕೈಯೇ ಕುಯ್ಕೊಳ್ಳೋಷ್ಟು ಶಾರ್ಪ್ ಆಗುತ್ತೆ ಫ್ರೆಂಡ್ಸ್. ನನಗೆ ನಮ್ಮನೇಲಿ ಯಾವಾಗಲಾದರೂ ನಾನು ಶಾರ್ಪ್ ಕಮ್ಮಿ ಆದರೆ ಈ ಥರ ಮಾಡ್ಕೊತೀನಿ. ಇದರಲ್ಲಾದರೂ ಸರಿ, ಇಲ್ಲ ಅಂದರೆ ಹರದಲ್ಲಾದರೂ ಸರಿ, ಅದಕ್ಕೆ ಹರ ಅಂತ ಕರೀತಾರೆ. ಹರ ತೊಗೊಂಡಾದರೂ ಇದು ಮಾಡ್ಕೊಬೋದು. ಆಮೇಲೆ ನೋಡಿ, ಇವಾಗ ಈ ಚಾಕು ಇದು ಕಬ್ಬಿಣದ ಚಾಕು. ಈ ಕಬ್ಬಿಣದ ಚಾಕು ಬಿಟ್ಟಿದೆ, ಬಿಡ್ದಿರುತ್ತೆ. ಅದು ತೊಳೆದಿಟ್ಟಾಗ ಒಂದು ಸಲ ಬಿಡಿಯುತ್ತೆ.
ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನೋಡಿ. ಇವಾಗ ಇಷ್ಟು ನೀಟಾಗಿ ನಿಂಬೆಹಣ್ಣು ಕಟ್ ಮಾಡಿದೆ. ಈ ನಿಂಬೆಹಣ್ಣು ಏನಕ್ಕೆ ಕಟ್ ಮಾಡಿದೆ ಅಂತ ಅಂದರೆ ಇದರಿಂದನೇ ನನಗೆ ಇವತ್ತು ತುಂಬ ಯೂಸ್ ಆಗುತ್ತೆ. ನಿಂಬೆ ಹುಳಿನ ನಾನು ತೆಗ್ದಿಟ್ಬಿಡ್ತೀನಿ, ಬೆಳಗ್ಗೆ ಬೇಕು ಅಂತ ಅಂದ್ಬಿಟ್ಟು ನಿಂಬೆ ಹುಳಿ ಎತ್ತಿಟ್ಬಿಟ್ಟು ಬರೀ ನಿಂಬೆಹಣ್ಣಿನ ಚಿಪ್ಪೆ ಉಪಯೋಗಿಸ್ಕೊಂಡು ಎಷ್ಟು ಕೆಲಸ ಆಗುತ್ತೆ ಗೊತ್ತಾ ನಿಮಗೆ. ಫಸ್ಟಿಂದನೂ ನಾನು ನಿಂಬೆಹಣ್ಣಿನ ಚಿಪ್ಪೆಯಲ್ಲೇ ನಾನು ಇಷ್ಟೆಲ್ಲ ಇದು ಮಾಡ್ಕೊಂಡಿದ್ದು. ಆದರೆ ಫಸ್ಟ್ ವೀಡಿಯೋದಲ್ಲೇ ನಾನು ಫಸ್ಟ್ ಸ್ಟಾರ್ಟಿಂಗ್ಗೆ ಚಾಕುದು ತೋರಿಸ್ಬಾರ್ದು ಅಂತ ಅಂದ್ಬಿಟ್ಟು ಬೇರೆ ಇದನ್ನು ಹಾಕಿದ್ದು. ಈಗ ನೋಡಿ, ನೀವು ನಿಂಬೆಹಣ್ಣಿನ ಚಿಪ್ಪೆ ತೊಗೊಂಡು ಈ ಬಿಡ್ತಿದೆಯಲ್ವ, ಬಿಡ್ತಿರೋ ಪಾತ್ರೆ ಆಗಲಿ ಅಥವಾ ಚಾಕುನೇ ಆಗಲಿ ಒಂದು ಸಲ ಈ ಥರ ಕ್ಲೀನಾಗಿ ಉಜ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ಇದನ್ನೆಲ್ಲ ಚೆಂದಾಗಿ ಉಜ್ಜಿಬಿಟ್ಟು, ಸ್ಟೀಲ್ ಚಾಕುಗಿಂತ ಪಳ ಅಂತಿರುತ್ತೆ ಫ್ರೆಂಡ್ಸ್ ಚಾಕು, ಅಷ್ಟು ಚೆನ್ನಾಗಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ನಿಮಗೆ ನಿಂಬೆಹಣ್ಣಿಂದ ಎಷ್ಟು ಉಪಯೋಗಗಳಾಗ್ತಾ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಇದಕ್ಕಿನ್ನೇನು ಬೇಡ. ಇದು ನೋಡಿ, ಇದೊಂದು 2 ನಿಮಿಷ ಹಿಂಗೆ ಉಜ್ಜಿದ್ದೀನ, ಅದು ಕಲರ್ ಇದಾಯ್ತಾ. ಇದು ಇವಾಗ ಒಂಚೂರು ಸಬೀನಾನೋ ಅಥವಾ ನಾವೇನು ಪಾತ್ರೆ ತೊಳಿತೀವಿ ಆ ಪಾತ್ರೆ ತೊಳೆಯೋ ಇದರಲ್ಲಿ ಕ್ಲೀನಾಗಿ ಹಿಂಗೆ ವಾಶ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಇವಾಗ ಒಂಚೂರು ತೊಗೊಂಡು ಹಿಂಗೆ ಸುಮ್ಮನೆ ಹಿಂಗೆ ಉಜ್ತಾ ಇದ್ದೀನಿ. 1 ನಿಮಿಷ ಹಿಂಗೆ ಉಜ್ತಾ ಇದ್ದಂಗೆ ಅದು ಫುಲ್ಲು ಬ್ಲ್ಯಾಕಾಗಿ ಬರುತ್ತೆ, ಬಿಡ್ತಿರೋದೆಲ್ಲ ಹೋಗುತ್ತೆ ಮತ್ತು ಪಳ ಅಂತಿರುತ್ತೆ ಫ್ರೆಂಡ್ಸ್. ಚಾಕು ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ. ಚೆಂದಾಗಿ ಉಜ್ಜಿದ್ದೀನಿ, ಉಜ್ಜಿಬಿಟ್ಟು ವಾಶ್ ಮಾಡ್ಕೊಂಬರ್ತೀನಿ ನೋಡಿ. ಹಳೆ ಚಾಕುಗೂ ಇವಾಗ ವಾಶ್ ಮಾಡಿರೋ ಚಾಕುಗೂ ನೋಡಿ ಎಷ್ಟು ಡಿಫ್ರೆಂಟ್ ಇದೆ. ಅಂದರೆ ಇದನ್ನು ನಿಮಗೆ ಡಿಫ್ರೆಂಟ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಇದು ಮಾಡಿದ್ದು ನೋಡಿ. ಎಷ್ಟು ಚೆನ್ನಾಗಿದೆ, ಸೇಮ್ ಸ್ಟೀಲ್ ಚಾಕು ಥರನೇ ಇದೆ ಫ್ರೆಂಡ್ಸ್. ಈ ಒಂದು ಇದು ನಮ್ಮ ಮನೇಲಿ ಎಲ್ಲದಕ್ಕೂ ನಿಂಬೆಹಣ್ಣನ್ನು ಉಪಯೋಗಿಸೋದ್ರಿಂದ ಸ್ಮೆಲ್ ಕೂಡ ಹೋಗುತ್ತೆ. ಮೊಟ್ಟೆನ ನಾವು ಆಮ್ಲೆಟ್ ಹಾಕಿರ್ತೀವಿ, ಅದ್ರಲ್ಲಿ ಸ್ಮೆಲ್ ಇರುತ್ತೆ. ಕೆಲವೊಂದು ಸಲ ಮೊಟ್ಟೆ ಆಮ್ಲೆಟ್ ಹಾಕುವಾಗ ಸ್ಮೆಲ್ ಇರುತ್ತಲ್ಲ, ಅದು ಕೂಡ ಈ ನಿಂಬೆಹಣ್ಣು ಉಪಯೋಗಿಸಿ ಪಾತ್ರೆ ತೊಳೆಯೋದ್ರಿಂದ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಸಿಲ್ವರ್ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡಿಬಿಡ್ತೀವಿ. ಒಂದೊಂದು ಸಲ ಸೀದೋದ್ರೆ ಫುಲ್ಲು ಕಪ್ಪಗಾಗುತ್ತೆ. ಎಣ್ಣೆ ಕಾಯಿಸಿದಾಗಲೂ ಅಷ್ಟೇ ಸೈಡಲ್ಲಿ ಒಂಚೂರು ಕಪ್ಪಗಾಗ್ಬಿಡುತ್ತೆ. ನಾನು ಅಷ್ಟಾಗಿ ಕರೆಗಳನ್ನ ಇಟ್ಟಿರೋದಿಲ್ಲ, ಆದರೂ ಒಂಚೂರು ಆದ್ರೂ ಅಯ್ಯೋ ಕರೆ ಆಯ್ತಲ್ಲ ಅಂತ ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ, ಒಂದು ನಿಂಬೆಹಣ್ಣನ್ನ ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಈ ಥರ ಉಜ್ಜಬೇಕು ಫ್ರೆಂಡ್ಸ್. ಇಲ್ವಾ ನಿಮ್ಗೆ ಅಷ್ಟೂ ಟೈಮ್ ಇಲ್ಲ ಅಂದರೆ ನಿಂಬೆಹಣ್ಣನ್ನ ಕಟ್ ಮಾಡಿಬಿಟ್ಟು ನೀವು ಜ್ಯೂಸ್ ತೊಗೊಳ್ಳುವಾಗ ನಿಂಬೆಹಣ್ಣು ಕಟ್ ಮಾಡಿರ್ತೀರಲ್ಲ, ಆ ನಿಂಬೆಹಣ್ಣು ನೀವು ಪಾತ್ರೆ ತೊಳೆಯೋದು ಒಂದು ಇದಿರುತ್ತಲ್ಲ, ಸೋಪಿನ ಕೆಳಗಡೆ ಅಥವಾ ಪಕ್ಕದಲ್ಲೇ ಒಂದು ಬಾಕ್ಸ್ ಇಟ್ಕೊಂಡು ಅದರೊಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಕಿದ್ರು ಸಾಕು ಫ್ರೆಂಡ್ಸ್. ನಿಂಬೆಹಣ್ಣಲ್ಲಿ ಪಾತ್ರೆ ತೊಳೆಯುವಾಗ ನೀವು ಸಬೀನಾ ಜೊತೆ ಸೋಪ್ ಜೊತೆ ಈ ನಿಂಬೆಹಣ್ಣು ಹಾಕಿ ಪಾತ್ರೆ ತೊಳೆಯೋದ್ರಿಂದ ಸ್ಮೆಲ್ಲು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಪಾತ್ರೆ ಶೈನಿಂಗು ಕೂಡ ಇರುತ್ತೆ ಮತ್ತು ನೀಟಾಗೂ ಕೂಡ ಇರುತ್ತೆ. ಯಾವುದೇ ಥರ ಬ್ಯಾಕ್ಟೀರಿಯಾಗಳೆಲ್ಲ ಏನಿರುತ್ತೆ ಅದೆಲ್ಲ ಏನೂ ಇರೋದೂ ಇಲ್ಲ. ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮತ್ತು ಇದಕ್ಕೆ ಇವಾಗ ನಾನು ಚೆನ್ನಾಗಿ ಉಜ್ಜಿದ್ದೀನಿ ನೋಡಿ, ಅದು ಏನು ಕರೆಗಳಿದೆ ಅದೆಲ್ಲ ಒಂಥರ ಬ್ಲ್ಯಾಕ್ಗೆ ಕಲರ್ ಶೇಡ್ ಆಗ್ತಾ ಬಂತು. ಇವಾಗ ನೀವೇನು ಪಾತ್ರೆ ತೊಳಿತಿರ್ತೀರ ಅದ್ರಲ್ಲಿ ಒಂದು ಸಲ ಹಿಂಗೆ ಸ್ಕ್ರಬ್ ಮಾಡ್ಕೊಂಬಿಟ್ರೆ ಆಯಿತು ಫ್ರೆಂಡ್ಸ್. ಇವು ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ಅಂತೀರ. ವಾಶ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನನಗೂ ಗೊತ್ತಿರಲಿಲ್ಲ, ನನಗೆ ನಮ್ಮ ಮನೆ ಹತ್ರ ಇರೋರು ಹೇಳ್ಕೊಟ್ರು. ಆವಾಗಲಿಂದ ನಾನು ಇದೇ ಥರ ಇದು ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಸಿಲ್ವರ್ ಪಾತ್ರೆಗಳು ಯಾವುದೇ ಇದ್ದರೂ ಅಷ್ಟೇ ಫ್ರೆಂಡ್ಸ್, ಈ ಥರ ನಾವು ಮಾಡ್ಬೋದು. ಈ ಥರ ಪಾತ್ರೆ ತೊಳೆಯೋದ್ರಿಂದ ಇನ್ನೂ ಶೈನಿಂಗ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನಷ್ಟು ಈ ಥರ ವೀಡಿಯೋಗಳಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ವಿಡಿಯೋ ಅಂತ. ನಿಮ್ಗೆ ಇನ್ಯಾವುದಾದ್ರೂ ಐಡಿಯಾಗಳು ಗೊತ್ತಿದ್ದರೆ ತಿಳಿಸಿ ಫ್ರೆಂಡ್ಸ್, ಶೇರ್ ಮಾಡ್ಕೊಳ್ಳಿ ನನ್ನ ಜೊತೆ. ನಾನು ಕೂಡ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ನಿಮ್ಗೆ ಇನ್ನೇನಾದರೂ ಹೇಳಬೇಕು ಅನ್ಸಿದ್ರು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.